UPSC ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡ್ತಾ ಇರ್ತಾರೆ, ಹೇಗೆ ಓದಬೇಕು ಅಂತ ಗೊತ್ತಿರೋದಿಲ್ಲ. ನಿಮಗೆ ಗೊತ್ತಾ, UPSC ಮಾಡಲಿಕ್ಕೆ ಕಾಲಘಟ್ಟ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಹೇಳಿ, UPSC ಅನ್ನೋದು ಒಂದು ನಿಯಮಿತ ಅವಧಿಯಲ್ಲಿ ಕೊಡ್ತಕ್ಕಂಥ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ಗೆ ನೀವು ಎಷ್ಟು ಬ್ಯೂಟಿಫಿಕೇಷನ್ ಮಾಡ್ತೀರಿ, ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್. ಡಿಗ್ರಿ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಥರ್ಡ್ ಇಯರ್ ಕೂಡ ಆಗಿರ್ಬೋದು, ಮ್ಯಾಟರ್ ಆಗಲ್ಲ. ಎಷ್ಟು ಪ್ರಿಪರೇಷನಿಗೆ ಜಡ್ಜಿಂಗ್ ಫಿಲ್ ಬೈ ಡ್ರಾಪ್ ಅಂತ ಬುದ್ಧ ಹೇಳಿಲ್ವಾ? ಆ ಯೋಚನೆ ಅಂತ ನೋಡಿ. ಡಿಗ್ರಿಯನ್ನು ನೀವು ಮಾಡ್ತಾ ಇರ್ತೀರಿ, ಡಿಗ್ರಿ ಜೊತೆಗೆ UPSCನೂ ಪ್ರಿಪರೇಷನ್ ಆಗ್ತೀರಿ. ನಿಮ್ಮ ಡಿಗ್ರಿ ಮುಗ್ದಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ, ಮಾಡಬೇಕಪ್ಪ, ನಾನು ಎಕ್ಸಾಮ್ ಬರೀಬೇಕಪ್ಪ ಅನಿಸುತ್ತೆ. ಅವಾಗೇನಾಗುತ್ತೆ, ನಿಮ್ಮ ಹತ್ರ ಇನ್ಫಾರ್ಮೇಷನಿನ ಕೊರತೆ ಇರೋಗಿಲ್ಲ, ಪ್ರಾಕ್ಟೀಸಿನ ಕೊರತೆ ಇರೋಗಿಲ್ಲ, ಕೇವಲ ಎನರ್ಜೈಸ್ಡ್ ಅಷ್ಟೇ ಮಾಡ್ಕೋಬೇಕಾಗುತ್ತೆ. ಆ ಎನರ್ಜೈಸ್ಡ್ಗೆ ಜ್ಞಾನಿ ಆನ್ಲೈನ್ ಕೊಡ್ತಾ ಇದೆ. ಆನ್ಲೈನ್ ಅಂತಂದ್ರೇನು, ಇದು ಡಿಜಿಟಲ್ ಯುಗ. ಬನ್ನಿ, ನಮ್ಮ ಜ್ಞಾನಿಯಲ್ಲಿ ಆನ್ಲೈನ್ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಕಾನ್ಸೆಪ್ಚುವಲ್ ಕ್ಲಾರಿಟಿ, ಇದರಿಂದ ಇನ್ಫಾರ್ಮೇಷನ್ ಕ್ಲಾರಿಟಿ, ಇದರಿಂದ ನಿಮ್ಮ ಕಾಲಘಟ್ಟ ಅಷ್ಟು ಕೂಡ ಸೇವ್ ಆಗುತ್ತೆ. ಪ್ರೈಸ್ ಕೂಡ ತುಂಬ ಲೋ ಪ್ರೊಫೈಲಲ್ಲಿ ಇಟ್ಟಿದ್ದೀವಿ. ಯಾಕೆಂದರೆ ಗ್ರಾಮೀಣ ಭಾಗದವ್ರು ಬನ್ನಿ, ಕನ್ನಡ ಮಾಧ್ಯಮದವ್ರು ಬನ್ನಿ, ಮತ್ತು ಒಂದು ಆತ್ಮಸ್ಥೈರ್ಯವನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಳಿ ಅಂತ. ಬನ್ನಿ, ಇದು ನಿಮ್ಮ ಜ್ಞಾನಿ. ವೆಲ್ಕಮ್ ಟು ಜ್ಞಾನಿ.